ಅಯ್ಯೋ ಶಿವನೇ, ಇದೆಂತಹ ದೃಶ್ಯವನ್ನು ನೋಡುತ್ತಿರುವೆ. ನನ್ನ ಮುದ್ದು ತಂಗಿ ಲಾವಣ್ಯ ನನ್ನ ವೈರಿ ಚಾಣಕ್ಯನ ತೋಳೆ ತೆಕ್ಕೆಯಲ್ಲಿ. ಶಿವ ಶಿವ, ಅಮ್ಮ, ತಂಗಿಯ ಜಾರತನವನ್ನು ನೋಡಲೆಂದೇ ನೀನು ನಮ್ಮನ್ನು ಬಿಟ್ಟು ಸತ್ತು ಹೋದೆಯೇನಬ್ಬ, ಸತ್ತು ಹೋದೆಯ. ನಿನ್ನನ್ನು ಕೊಂದವನನ್ನು ಅರೆಸ್ಟ್ ಮಾಡಿ ಕಲ್ಲು ಶಿಕ್ಷೆಗೆ ಏರಿಸಬೇಕೆಂದುಕೊಂಡವನಿಗೆ ನನಗೆ ನೇಣಗಂಬವೇ ಎದುರಾಯ್ತಲ್ಲಪ್ಪ. ಇಂಥ ದೃಶ್ಯವನ್ನು ಕಾಣುವುದಕ್ಕಿಂತ ನನ್ನ ತಂಗಿ ಸತ್ತು ಹೋಗಿದ್ದಾಳೆ ಎಂಬ ಸುದ್ದಿ ತಿಳಿದರೆ ನನಗೆ ಇಷ್ಟೊಂದು ದುಃಖವಾಗುತ್ತಿರಲಿಲ್ಲ. ಅಮ್ಮ, ಸಾಕಮ್ಮ, ನನಗೆ ನೌಕರಿ ಸಾಕಮ್ಮ, ಸಾಕು. ಸಹೋದರಿಯ ಆದರತನವನ್ನು ಕಂಡು ನನ್ನಿಂದ ಏನೂ ಮಾಡ್ಕೊಳ್ಳಕ್ಕಾಗ್ತಿಲ್ಲ. ಷಂಡನಂತೆ ನಿಲ್ಲಬೇಕಾಯ್ತಲ್ಲಮ್ಮ. ಈ ಸರ್ಕಾರಿ CID ಕೆಲಸ ನನಗೆ ಬೇಡಮ್ಮ, ಬೇಡ. ಈ ಹುದ್ದೆಗೆ ರಾಜೀನಾಮೆಯನ್ನೆತ್ತು ನನ್ನ ಸೇಡೆಂಬ ರೋಷಾಗ್ನಿಯವನ್ನ ಆವರಿಸಿಕೊಂಡು ಈ ಜಾರಣೀಯರನ್ನ ನನ್ನ ರೋಷಾಗ್ನಿಯ ಕಣ್ಣಿಂದ ಸುಟ್ಟು ಹಾಕಬೇಕು. ಅಮ್ಮ, ನನಗೆ ನಿನ್ನ ಆಶೀರ್ವಾದ ಹೊಂದಿದ್ದರೆ ಸಾಕು. ಇವರಿಬ್ಬರನ್ನು ನಾನು ಸುಮ್ಮನೆ ಬಿಡುವುದಿಲ್ಲಮ್ಮ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಇವರಿಬ್ಬರನ್ನ ನಿರ್ನಾಮ ಮಾಡಲೇಬೇಕು. ಆಶೀರ್ವದಿಸು ತಾಯೇ, ನನಗೆ ಆಶೀರ್ವದಿಸು. ಅಯ್ಯ, ಯಾಕೋ ರಾಜು ಮಾಮ, ಏನಾಯ್ತು? ಹಿಂಗೆ ನಿಂತಿದ್ದಿ ಸಮಕ್ಕ ಸಪ್ ಮಾಡ್ಕೊಂಡು? ಏನಿಲ್ಲ ಅಂದಂಗೆ. ಏನು ಬರುತ್ತಮ್ಮ ನೀನು ಈ ಕಡೆ? ನಾನು ನೀನು ಹುಡುಕ್ಯಾಡ್ಕೋಂತ ಇಲ್ಲಿಗೆ ಬಂದೆ ನೋಡು. ಯಾಕ ಒಂಥರ ಇದೈತಲ್ಲ, ಯಾಕೆ ಏನಾಗಕತ್ತೈತಿ? ಏನಿಲ್ಲ ರತ್ನಮ್ಮ, ಹಾಗೆ ಸುಮ್ಮನೆ ಕಣ್ಣಲ್ಲಿ ಕಸರು ಬಿತ್ತಲ್ವ, ಹಾಗೆ ಒರೆಸ್ಕೊಂತ ಸುಮ್ಕೆ ಇದ್ದೆ. ಅಂದಂಗೆ ತಾವು ಇಲ್ಲಿಗೆ ಬಂದಿತ್ತದು ಏನಕ್ಕೆ ಅಂತ ಕೇಳ್ಬೋದಾ? ಹೋಗ್ ಮಾಮ, ನೀ ಮಾತಿಗೊಮ್ಮೆ ರತ್ನಮ್ಮ ಅಂತ ಅನ್ನಕ್ಕೆ ಹೋಗ್ಬೇಡ. ನನಗೆ ಪ್ರೀತಿಯಿಂದ ನನಗೆ ರತ್ನು ಅಂದ್ರೆ ಅಷ್ಟ ಸಾಕು ನೋಡು ಮಾಮ, ನನಗೆ ಭಾಳ ಸಮಾಧಾನ ಆಗತ್ತೆ. ಹಂಗೆಲ್ಲ ಅನ್ನ ತಿನ್ನೋ ಬಾಯಿಗೆ ಕರಿಬಾರ್ದಮ್ಮ. ಅಕ್ಕ, ತಂಗಿ, ತಾಯಿ ಅಂತ ಕರೆದ್ರೆ ಚಂದ. ಕಂಡವ್ರನ್ನ ಕಂಡ ಹಾಗೆ ಕರಿಬಾರದು. ಅದು ಒಳ್ಳೆಯವರ ಲಕ್ಷಣ ಅಲ್ಲ. ಅಂದಾಗೆ ಇಲ್ಲಿಗೆ ಬಂದಿರತಕ್ಕಂಥ ವಿಷಯ ಮಾಮ, ನೀನು ಯಾಕೆ ಈ ರೀತಿ ಚಿಂತೆ ಮಾಡಕತ್ತಿದಿ? ನೀನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಅದೇನಂತ ವಿಷಯ ನೇರವಾಗಿ ಹೇಳಬಹುದಿತ್ತಲ್ಲ, ಬ್ಯಾಡ ಅಂತಾರ ಹೇಳಕ್ಕ. ಏನಿಲ್ಲವಾ, ಹಾಗೇ ಸುಮ್ಮನೆ ಬಂದಿದ್ದೆ. ಅಂದಂಗ ನನ್ನ ಗಂಡ ಒಬ್ಬ ಅದನ್ನಲ್ಲ, ಭಾಳ ಕಿರಿಕಿರಿ ಇದು ಮಾಡಾಕತ್ತಾನ. ಯಾವುದೋ ಒಂದು ಸಂಘ ಇಟ್ಕೊಂಡು ಈ ಮನೆ ಮಾಡಾಕತ್ತಾನ. ಅದಕ್ಕೆ ಒಂದು ಸಂಬಂಧ ಸಾಕಾಗೈತಿ. ನನಗೂ ಮೀಕಿ ಬಿಡತ್ತೆ ನೋಡಿ ಮಾಮ, ಏನು ಮಾಡ್ಬೇಕು ಅನ್ನೋದು ಗೊತ್ತಾಗವಲ್ಲ. ತಪ್ಪು ರತ್ನವ, ನೀನು ಹಾಗಂತೇಳ್ಬಿಟ್ಟು ಕಂಡವ್ರ ಮೇಲೆ ಕಣ್ಣು ಹಾಕಬೇಡ. ನೋಡು, ಹೆಣ್ಣಿನ ಜೀವ, ಹೆಣ್ಣಿನ ಶೀಲ ಒಂದು ಸತಿ ಕದರ್ಪ ಬರೋದಿಲ್ಲ. ಹೆಣ್ಣಿನ ಶೀಲ ಒಂದು ಹೂವು ಇದ್ದಂಗ. ಅದು ದೇವರ ಮುಡಿಯಲ್ಲಿರ್ತಕ್ಕಂತಹ ಗಂಡನಿಗೆ ಸೇರ್ಬೇಕು ವಿನಃ ರಸ್ತೆಗೆ ಬಿದ್ರಪ್ಪ ಅಂದ್ರೆ ಕೊಳಕು ಹುಳುಗಳು ತಿನ್ನೋ ಕಸ ಆಗ್ತೈತಿ ರತ್ನವ, ಕಸ ಆಗ್ತೈತಿ. ಅಯ್ಯೋ ಮಾಮ, ಯಾವುದು ತಪ್ಪು ಮಾವ, ಯಾವುದು ತಪ್ಪು? ಅಲ್ಲ, ಪತ್ನಿಯ ಮುಖ ನೋಡದೆ ಪರಸ್ತ್ರೀಯರ ಮೇಲೆ ಅವನವನ ಕಣ್ಣು ಹಾಕೊಂತ ಆ ನಮ್ಮನೆ ತಿರುಗ್ತಾನ. ನೀನು ನೋಡಿದ್ರೆ ಕಂಡವರಿಗೆ ಕಣ್ಣು ಹಾಕ್ಬೇಡ ಅಂತ ನೀ ಹೇಳ್ತಿದ್ಯಾ. ಅವನ್ ನೋಡಿದ್ರೆ ಆ ಥರ ಮಾಡ್ತಾನ. ನಾ ಏನು ಮಾಡ್ಬೇಕು? ಅಳೋಬೇಡ ರತ್ನಮ್ಮ, ನೀನು ಅಳಕ್ ಹೋಗ್ಬೇಡ. ನಿನ್ನ ಸೆಟ್ರಿಗೆ ಬುದ್ಧಿ ಕಲಿಸಿ ನಿಮ್ಮಿಬ್ಬರನ್ನ ಹೊಂದು ಮಾಡೋ ಕೆಲಸ ಮಾಡ್ತೀನಿ. ನೀ ತಲೆ ಕೆಡಿಸ್ಕೋಬೇಡ ಅಂತ ಕೆಲಸ. ನೀವೇನು ಮಾಡ್ತೀರಿ? ಒಟ್ಟ ಅವನ ಕೈ ಕಾಲ ಮುರಿದಾರ ಚಿಂತಲ್ಲ, ಅವನಿಗೆ ಬುದ್ಧಿ ಕಲಿಸಿ ಕಂಡರ್ ಹೆಂಡ್ರ ಮ್ಯಾಗ ಕಣ್ಣು ಹಾಕ್ತಾನಲ್ಲ, ಅವನಿಗೆ ಆ ಕಣ್ಣು ಕಳೆಯುವಂತ ಕೆಲಸ ಮಾಡ್ತೀನಿ. ನಾನೊಂದು ಉಪಾಯ ಮಾಡ್ತೇನೆ, ಅದಕ್ಕೆ ನೀ ಸಾಥ್ ಕೊಡ್ಬೇಕಷ್ಟ. ಆಯ್ತಾಯ್ತು, ಅಂತ ಉಪಾಯ ಏನಂತ ಹೇಳ್ರಿ, ನಾನು ನಿಮ್ಗೆ ಹೇಳ್ದೆ. ಸಾಥ್ ಕೊಟ್ರೆ ಸಾಕು, ಆ ಒಂದು ಕೆಲಸ ಮಾಡ್ತೀವಿ. ಶೆಟ್ರ ಬಗ್ಸೋ ಕೆಲಸ ಮಾಡೋಣ. ಸರಿ, ಹಂಗಾರೆ ಬರ್ರಿ, ಹಂಗಾರೆ ಹೋಗೋಣ.